ಲಗೇಜನ್ನು ಹೊಸದಾಗಿ ಆಗ್ತಾ ಇದೀವ. ಲಗೇಜ್ಗೆ KSRTC ಯಾವಾಗ ಪ್ರಾರಂಭ ಆಯಿತೋ ಆವತ್ತಿನಾನು ಕೂಡ ಲಗೇಜ್ ಚಾರ್ಜ್ ಮಾಡ್ತಾರೆ. 21ರಲ್ಲಿ ಅವರು ಬೆಲೆ ಏರಿಕೆ ಮಾಡಿದ್ದು, ಟಿಕೆಟ್ ದರ ಏರಿಸಿದ್ರು ಯಾರು ಜನರದ್ದು. ಆವತ್ತು ಲಗೇಜು ಅವತ್ತು ಏರಿಸಿದ್ರು 21ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ. ಯಾವಾಗ ಟಿಕೆಟ್ ದರ ಏರಿಸ್ತಾರೆ ಆವಾಗ ಸಹಜವಾಗಿ ಇದನ್ನು ಮಾಡ್ತಾರೆ, ಲಗೇಜು ದರ ಏರಿಸ್ತಾರೆ. 30 kg ವರೆಗೂ ಫ್ರೀ. ನಾವೇನು ಹೊಸದಾಗಿ ಏನು ಮಾಡಿಲ್ವಲ್ಲ. ಈ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಯಾವಾಗ ಹುಟ್ಟಿತೋ ಆವಾಗ್ಲಿಂದಲೂ ಲಗೇಜು ಚಾರ್ಜ್ ತಗೊಳ್ತಾರೆ. ನೀವು ಹೋಗಲ್ವ ಬಸ್ಸುಗಳಲ್ಲಿ ಲಗೇಜ್ ಕೊಡ್ತಾ ಇದ್ರ ಇಲ್ವಾ? ನೀವು ಬಿಜೆಪಿ ಫ್ರೀ ಕೊಡ್ತಾ ಇದ್ರು, ಅವ್ರು 2 ಕೈಯಲ್ಲಿ ಕಿತ್ಕೊಳ್ತಾ ಇದ್ರಲ್ಲ. ನಾವು ಒಂದು ಕೈ ಕೊಟ್ಟಿದೀವಿ, ಹೆಣ್ಮಕ್ಳಿಗೆ ಫ್ರೀ ಮಾಡಿದೀವಿ. ಬಿಜೆಪಿ ಅವರು ಹೆಣ್ಮಕ್ಳು ವಿರೋಧಿಗಳು. ಹೆಣ್ಮಕ್ಳದು ಓದೋದು ಇವ್ರಿಗೆ ಇಷ್ಟ ಇಲ್ಲ, ಹೆಣ್ಮಕ್ಳು ಉದ್ಯೋಗ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ, ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಬರೋದು ಇವ್ರಿಗೆ ಇಷ್ಟ ಇಲ್ಲ. ಬಿಜೆಪಿ ಅವರಿಗೆ ಮನುವಾದಿಗಳಲ್ವ ಇವರು, ಮನುವಾದಿಗಳು ಇವರು, ವನವಾದಿಗಳ ವಂಶಸ್ಥರು ಬಿಜೆಪಿ. ನಾವು ಮಾಡೋ ಹಾಗೆ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಸಮಿತಿ ಮಾಡಿದೀವಲ್ಲ, ಸಮಿತಿಗಿನ್ನೂ ಅಧ್ಯಕ್ಷರ ನೇಮಕ ಮಾಡಿಲ್ಲ. ಈಗ KEB ನಲ್ಲಿ KERC ಇದೆಯಲ್ಲ, ಅದೇ ತರ ಈ ತಕ್ಷಣಕ್ಕೇನೆ ಇಲ್ಲ ಬಿಡಿ.